ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಈ ಮಂತ್ ಎಂಡಿಗೆ ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲಾನ್ ಮಾಡಿದಾಗ ಡೆಫಿನೆಟಾಗಿ ಹೇಳ್ತೀನಿ. ಸದ್ಯಕ್ಕಂತೂ ಯಾವುದೇ ಕ್ಲಾಸಸ್ ಇಲ್ಲ, ಓಕೆನಾ. ಒಂದು ಆ್ಯಂಡ್ ಸೆಕೆಂಡು, ಇವಾಗ ಆಲ್ರೆಡಿ ನೀವು ತಂಬ್ಲೈನಲ್ಲಿ ನೋಡಿದ್ದೀರಾ, ಲೈಕ್ ನನಗೆ ಆ ಮಾರ್ಕೆಟ್ ಏನು ಮಾಡ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಸೊ ಅದಕ್ಕೇ ಐ ಜಸ್ಟ್ ಕ್ಲೋಸಿಂಗ್ ದ ಸಿಸ್ಟಮ್ ಡೇ, ಓಕೆನಾ. ಸೊ ಆಲ್ರೆಡಿ ನೆನ್ನೆ ಪ್ರಾಫಿಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ಹ್ಯಾಪಿ. ಲೈಕ್ ನಾನು ಮತ್ತೆ ಸೋಮವಾರ ಅವೈಲೇಬಲ್ ಇರೋದಿಲ್ಲ. ಸೊ ನಿಮಗೆ ಮಂಗಳವಾರ ಮತ್ತೆ ಸಿಗ್ತೀನಿ ನಾನು. ಲೈಕ್ ನಾಳೆ ನಾನು ಆಲ್ಮೋಸ್ಟ್ ಊರಿಗೆ ಹೋಗಬೇಕು, ಮನೆ ದೇವ್ರ ಪೂಜೆ ಇದೆ. ಸೊ ಹಾಗಾಗಿ ನಾನು ನಿಮಗೆ ಸಿಗೋದೇ ಮಂಗಳವಾರ. ಓಕೆ, ಇವತ್ತಿಂದು ನಿಮಗೆ ಲಾಜಿಕ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ನನಗೇನು ಅರ್ಥ ಆಗ್ತಿಲ್ಲ, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ವಾಟ್ ಎವರ್ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ ಅದನ್ನೇ ನಾನು ಫಾಲೋ ಮಾಡೋದು, ಬಿಕಾಸ್ ನಾನೇನಲ್ಲಿ ಎಕ್ಸ್ಟ್ರಾ ಚೀಸ್ ಅಂತ ಏನು ಯೂಸ್ ಮಾಡೋದಿಲ್ಲ. ಸೊ ಇವತ್ತಿಂದು ಟ್ರೇಡ್ಸ್ ಏನು ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ. ನೀವು ಪೋರ್ಟಲಿಗೆ ಬಂದು ನೋಡಿದರೆ ಆರ್ಡರ್ಸ್ ಆಗಲಿ ಪೊಸಿಷನ್ಸ್ ಆಗಲಿ ಏನೂ ಇಲ್ಲ, ಓಕೆನಾ. ಸೊ ನಂದು ಸ್ಟ್ರೈಕ್ ಪ್ರೈಸು, ಒಂದು CP, 2 ಸ್ಟ್ರೈಕ್ ಪ್ರೈಸ್ ಕೊಡು ಹಾಕಿಟ್ಟಿನಿ, ಅವು ಹಂಗೆ ಇದ್ದಾವೆ, ಓಕೆನಾ. ಸೊ ಅವು ಸ್ಟ್ರೈಕ್ ಪ್ರೈಸ್ಗಳು ಹಾಕಿಟ್ಟಿದ್ದೆ, ಸ್ಟ್ರೈಕ್ ಪ್ರೈಸ್ಗಳು ನೋಡಿದೆ. ಅದರಲ್ಲಿ ಲೈಕ್ ಈಗ ನಿಮಗೆ ನಾನು ಯೂಶ್ವಲಿ ಇದೆಲ್ಲ ನೋಡೋದಿಲ್ಲ. ಕಾಲ್ ಸೈಡು ನೋಡೋದಾದ್ರೂ ಅರ್ಥ ಆಗ್ತಿಲ್ಲ ನನಗೆ ಏನು ಆಗ್ತಿದೆ ಕಾಲ್ ಸೈಡು ಅಂತ. ಪುಟ್ ಸೈಡ್ ನೋಡೋದಾದ್ರು ಪುಟ್ ಸೈಡು ಅರ್ಥ ಆಗ್ತಿಲ್ಲ, ಬಿಕಾಸ್ ಮಾರ್ಕೆಟಲ್ಲಿ ಏನು ಈ ವಾಲಟಿಲಿಟಿ IV ಸ್ಪೈಕ್ ಆಗಿತ್ತು. ಈ ವಾಲಟಿಲಿಟಿ IV ಸ್ಪೈಕ್ ಏನಾಗಿತ್ತು ಅದು ಆಲ್ಮೋಸ್ಟ್ ಅದರಿಂದಾಗಿ ಏನಾಗಿದೆ, ಮಾರ್ಕೆಟು ಲೈಕ್ ಕಂಪ್ಲೀಟ್ ವಿಕ್ಸ್ ಕೂಲ್ ಡೌನ್ ಆಗಿದೆ. ಸೊ ವಿಕ್ಸ್ ಕೂಲ್ ಡೌನ್ ಆಗ್ತಿದೆ ಅಂದರೆ ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿರಲ್ಲ. ಅಫ್ಕೋರ್ಸ್ ಒಂದು ಆಪರ್ಚುನಿಟಿ ಇತ್ತು, ಎಲ್ಲಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಲೈಕ್ ಆ ಆಪರ್ಚುನಿಟಿ ಕಾಲಲ್ಲಿತ್ತು ಆ್ಯಕ್ಚುಲಿ. ಲೈಕ್ ಸ್ವಲ್ಪ ರಿಸ್ಕಿನೇ ಇತ್ತು. ಕಾಲಲ್ಲಿ ಟ್ರೇಡ್ ಎಲ್ಲಿತ್ತಂದರೆ ನಿಮಗೆ ಇಲ್ಲಿ ಹೇಳೋದಾದರೆ, ಮಾರ್ಕೆಟು ಯಾವಾಗ ಎಕ್ಸಾಕ್ಟಾಗಿ ಲೈಕು ಡೇ ಹೈ ಅನ್ನಂತ ಏನು ಹೇಳ್ತೀವಲ್ಲ ಅದನ್ನು ಬ್ರೇಕ್ಔಟ್ ಆಯಿತು, ಡೆಫಿನೆಟಾಗಿ ಇಲ್ಲೊಂದು ಟ್ರೇಡ್ ಇತ್ತು ನಿಮಗೆ ಈಸಿಯಾಗಿ. ಡೇ ಹೈ ಬ್ರೇಕ್ಔಟ್ ಆಗಿದೆ, ಚಲೋ ಇಲ್ಲೊಂದು ಟ್ರೇಡ್ ತೊಗೊಂಡ್ರೆ ಡೆಫಿನೆಟಾಗಿ ನಮಗೆ ಇಲ್ಲಿ ತನಕ ವೆಯ್ಟ್ ಮಾಡಬೇಕಿತ್ತು ನಿಮ್ಮ ಟಾರ್ಗೆಟ್ ರೀಚ್ ಆಗಲಿಕ್ಕೆ. 185 ಪಾಯಿಂಟ್ಸ್, ಆಲ್ಮೋಸ್ಟ್ 10-15 ಪಾಯಿಂಟ್ ಹಿಡಿತೀನಿ ಅನ್ನೋರಿಗೆ ಇಲ್ಲಿ ತನಕ ವೆಯ್ಟ್ ಮಾಡಬೇಕಿತ್ತು, ಬಿಕಾಸ್ ಅದು ನಮಗೆ ಸ್ಪಾಟಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಆಗಿ ಹೋಗಿದೆ. ಸೊ ಇಲ್ಲಿ ನಮಗೆ ಆಪ್ಷನ್ಸಲ್ಲಿ ಬ್ರೇಕ್ಔಟ್ ಇನ್ನೂ ಇಲ್ಲಿದೆ, ಓಕೆನಾ. ಸೊ ಇಟ್ ಮೀನ್ಸ್ ನಿನ್ನೆ ಲಾಸ್ಟ್ ಸ್ಪೈಕ್ ಏನಾಗಿತ್ತು ಆ ಸ್ಪೈಕಲ್ಲೇ ಇದೆ. ಸೊ ಹಾಗಾಗಿ ನಮಗೆ ಇಲ್ಲಿ ಟ್ರೇಡ್ ಯಾವ ಕಡೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿರಲಿಲ್ಲ ಒಂದು ನನಗೆ. ಸೊ ಅದೇ ರೀಸನ್ಗೆ ಏನು ಮಾಡಿದೆ, ಅಫ್ಕೋರ್ಸ್ ನಿಮಗೆ ಅನ್ನಿಸ್ಬೋದು ಏನಪ್ಪ ಇವರು ಇವತ್ತು ಟ್ರೇಡೇ ಮಾಡಿಲ್ಲ, ಏನೋ ಯೂಸ್ಲೆಸ್ ಹಂಗೆ ಹಿಂಗೆ ಅಂತ. ಬಟ್ ಇಟ್ ಈಸ್ ನಾಟ್ ಲೈಕ್ ಯೂಸ್ಲೆಸ್ ಥಿಂಗ್ಸ್ ಅಂತಲ್ಲ. ಸಿ ನಿಮಗೆ ಮಾರ್ಕೆಟ್ ಆಪರ್ಚುನಿಟೀಸ್ ಕೊಡುತ್ತೆ. ಆಪರ್ಚುನಿಟೀಸ್ ಕೊಟ್ಟಾಗ ನೀವು ಟ್ರೇಡ್ ಮಾಡಿ, ನೆವರ್ ಫೈಟ್ ವಿತ್ ಮಾರ್ಕೆಟ್, ಓಕೆನಾ. ನನಗೆ ಅದೇ ಮೈಂಡ್ಸೆಟ್ಟು, ನಾನು ಫೈಟ್ ಮಾಡೋದಿಲ್ಲ ಮಾರ್ಕೆಟ್ ಜೊತೆ. ಫೈಟ್ ಮಾಡೋದ್ರಿಂದ ಯೂಸ್ಲೆಸ್ ಥಿಂಗ್ ಅದು, ಓಕೆನಾ. ಸೊ ಇವಾಗ ಮಾರ್ಕೆಟಲ್ಲಿ ಹೇಳ್ಬೇಕಂದ್ರೆ, ನಾನು ಅವತ್ತು ನಿಮಗೆ ಹಾಕಿದೆ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ಈ ದಿನವೂ ಒಳ್ಳೆ ದುಡ್ಡು ಮಾಡಿದ್ದೀನಿ, ನಿನ್ನೆನೂ ಒಳ್ಳೆ ದುಡ್ಡು ಮಾಡಿದ್ದೀನಿ, ಸಾಕು. ಸೊ ನನಗಿವತ್ತು ನಾನು ಅಮೌಂಟ್ ಮಾಡಲಿಲ್ಲ ಅಂದರೂ ನನಗೆ ಬೇಜಾರಿಲ್ಲ. ಐ ಆಮ್ ನಾಟ್ ಫೈಟಿಂಗ್ ವಿತ್ ಮಾರ್ಕೆಟ್, ಬಿಕಾಸ್ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ನೋಡಿ, ಮಾರ್ಕೆಟ್ ಏನು ಮಾಡಿದೆ, ಲಾಸ್ಟು 2 ಡೇಸಿಂದ ಮಾರ್ಕೆಟು ಒಂದು ಫಾಲ್ ಕೊಡ್ತು, ಒಂದು ಇದು ದಿಸ್ ಈಸ್ ದ ರಿಟ್ರೇಸ್ಮೆಂಟ್ ಝೋನ್. ಸೊ ನಾನು ಅಂದ್ಕೊಂಡಿದ್ದೆ, ಸ್ಟೂಡೆಂಟ್ಸ್ಗೆ ಹೇಳಿದೆ, ಇಫ್ ಇಟ್ ಇಸ್ ಅ ಫ್ಲಾಟಿಶ್ ಓಪನ್, ಮಾರ್ಕೆಟ್ ಬ್ರೇಕ್ಸ್ ದಿಸ್, ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್ ಫಾಲ್, ಡೌನ್ ಸೈಡ್ ಹೋಗುತ್ತೆ. ಸೊ ಆರಾಮ್ಸೆ ನಾವು ಡೌನ್ ಸೈಡ್ ಟ್ರೇಡ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫ್ಲಾಟಿಶ್ ಓಪನ್ ಆಗಲಿ ಗ್ಯಾಪ್ ಡೌನ್ ಓಪನ್ ಆಗಲಿ, ನನ್ನ ಮೈಂಡಲ್ಲಿ ಇದ್ದಿದ್ದು ಮಾರ್ಕೆಟು ಡೆಫಿನೆಟಾಗಿ ಡೌನ್ ಸೈಡಿಗೆ ಟ್ರೇಡ್ ಸಿಗುತ್ತೆ ಈಸಿಯಾಗಿ, ಡೌನ್ ಸೈಡ್ ಟ್ರೇಡ್ನ ಮಾಡೋಣ ಅಂತ. ಏನು ಮಾಡಿದೆ ಮಾರ್ಕೆಟು, ಇಲ್ಲಿಂದ ಲಾಸ್ಟು 24,975ಇಂದ ಆಲ್ಮೋಸ್ಟ್ 200 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಸೊ 200 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಅಂದಾಗ ಕನ್ಫ್ಯೂಷನ್ ಏನಾಯಿತು, ಮಾರ್ಕೆಟಲ್ಲಿ ಈಗ ಅಪ್ ಸೈಡ್ ಹೋಗುತ್ತಾ ಡೌನ್ ಸೈಡ್ ಹೋಗುತ್ತಾ ಎರಡೂ ಅರ್ಥ ಆಗ್ತಿಲ್ಲ ನನಗೆ. ಇದು ಅಪ್ ಸೈಡ್ ಬ್ರೇಕ್ಔಟ್ ಮಾಡೋಗುತ್ತಾ ಇಲ್ಲ ಡೌನ್ ಸೈಡ್ ಬ್ರೇಕ್ಔಟ್ ಮಾಡೋಗುತ್ತಾ, ಬಿಕಾಸ್ ಮಾರ್ಕೆಟಲ್ಲಿ ಈ ಸ್ವಿಂಗ್ ಏನಿದೆಯಲ್ಲ, ಈಗ ಕೆಲವ್ರು ಹೇಳ್ಬೋದು ಓನ್ಲಿ ನಿನ್ನೆ ಪ್ರೀವಿಯಸ್ ಡೇ ನೋಡಿಕೊಂಡು ಬ್ರೇಕ್ಔಟ್ ಆಗಿದೆ, ಸೊ ನಾವು ಇಲ್ಲಿಂದ ಟ್ರೇಡ್ ತೊಗೊಂಡಿದ್ರೆ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಿತ್ತು. ಅಫ್ಕೋರ್ಸ್ ಇಲ್ಲ ಅಂತ ಹೇಳೋದಿಲ್ಲ, ಡೆಫಿನೆಟಾಗಿ ಹೋಗ್ತಿತ್ತು, ಅದು ಹೋಗಿದೆ, ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಬಟ್ ನನಗೆ ಕ್ಲಾರಿಟಿ ಇಲ್ಲ ಅದು ಎಲ್ಲಿಂದ ಹೋಗುತ್ತೆ, ಏನಕ್ಕೆ ಹೋಗುತ್ತೆ ಅನ್ನೋದು. ಯಾಕೆಂದರೆ ಇಲ್ಲಿ ಶಾರ್ಪ್ ಫಾಲ್ ಬಂದಿರೋದ್ರಲ್ಲಿ ಆಲ್ಮೋಸ್ಟು ನಿಮಗೆ ನೋಡಬೇಕಂದ್ರೆ ಮಾರ್ಕೆಟು ಇದು ಕೂಡ ಇನ್ನೂ ರೆಸಿಸ್ಟೆನ್ಸ್ ಹಿಟ್ ಆಗ್ತಿದೆ, ಇದು ಕೂಡ ರೆಸಿಸ್ಟೆನ್ಸ್ ಝೋನಲ್ಲೇ ಇದೆ ಮಾರ್ಕೆಟು. ಸೊ ಸ್ಟಿಲ್ ರೆಸಿಸ್ಟೆನ್ಸ್ ಝೋನಲ್ಲಿದೆ ಅಂದಾಗ ಇದರ ಕೆಳಗಡೆ ಬರುತ್ತಾ ಮೇಲೆ ಹೋಗುತ್ತಾ ಏನೂ ಅರ್ಥ ಆಗ್ತಿಲ್ಲ. ಬಟ್ ನನ್ನ ಮೈಂಡಲ್ಲಿ ಇತ್ತು, ಬೆಳಗ್ಗೆ ಒಂದು ಟ್ರೇಡ್ ಇತ್ತು ಆ್ಯಕ್ಚುಲಿ, ಕಾಲ್ ಸೈಡ್ ನಿಮಗೆ ತೋರಿಸ್ತೆ ನಾನು, ಬಟ್ ಕಾಲ್ ಸೈಡ್ ಟ್ರೇಡ್ ನನ್ನ ಮೈಂಡಲ್ಲಿ ಇರಲ್ಲ. ನಾನು ಅಂದ್ಕೊಂಡಿದ್ದೆ ಮಾರ್ಕೆಟು ಫಸ್ಟ್ ಕ್ಯಾಂಡಲ್ ಇಲ್ಲಿ ಮಾಡಿದಾಗ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ, ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೋ, ಡೆಫಿನೆಟಾಗಿ ಒಂದು ಪುಟ್ ಸೈಡ್ ಟ್ರೇಡ್ನ ಮಾಡೋಣ, ಬಿಕಾಸ್ ಮಾರ್ಕೆಟಲ್ಲಿ ಸ್ಟಿಲ್ ಸೆಲ್ಲರ್ಸ್ಗಳು ಇನ್ನೂ ಆಕ್ಟಿವ್ ಇದ್ದೇ ಇರ್ತಾರೆ, ಇಲ್ಲಿಂದ ಕೆಳಗಡೆಗೆ ತಂದರೆ ನೋಡೋಣ ಅಂತ. ಬಟ್ ಮಾರ್ಕೆಟ್ ಅಲ್ಲಿ ತನಕ ಬಂದಿದೆಯಾ, ಬಂದೇ ಇಲ್ಲ, ಮಾರ್ಕೆಟ್ ಇಲ್ಲೇ ರೌಂಡ್ ಹೊಡಿತಾ ಇದೆ. ಸೊ ಇಲ್ಲೇ ರೌಂಡ್ ಹೊಡಿತಿದೆ, ಗೊತ್ತಿಲ್ಲ. ಸ್ಟೂಡೆಂಟ್ಸಿಗೆ ಫಸ್ಟೇ ಹೇಳಿದ್ದೆ ಗ್ಯಾಪ್ ಅಪ್ ಆದರೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ, ಸೊ ನನಗೆ ಐಡಿಯಾ ಇಲ್ಲ. ಸೊ ನಿಮಗೂ ಏನಾದರೂ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಕನ್ಫ್ಯೂಷನ್ ಆಯಿತು, ಲೀವ್ ಇಟ್ ದಟ್ ಡೇ, ಬಿಟ್ಬಿಡಿ ಆ ದಿನನ ಅಂತಲೇ ಹೇಳಿದ್ದೆ. ಸೊ ಅದೇ ರೀತಿ ನಾನು ಕೂಡ ಇವತ್ತು ಬಿಡ್ತಾ ಇದ್ದೀನಿ. ಸೊ ನನಗೇನು ಅನ್ನೋದು ಅರ್ಥ ಆಗ್ತಿಲ್ಲ ಅಂದಮೇಲೆ
ಟ್ರೇಡ್ ಯಾಕೆ ಮಾಡಬೇಕು ಅಲ್ವಾ? ಸೊ ಅರ್ಥ ಆಗಿದ್ದಿನ ಟ್ರೇಡ್ ಮಾಡೋಣ. ಈಗ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಕಮ್ ಬ್ಯಾಕ್ ಟು ದಿ ಪ್ರೀವಿಯಸ್ ಸೆಷನ್ಸ್. ಸೊ ಪ್ರೀವಿಯಸ್ ಸೆಷನ್ಸಿಗೆ ಬಂದಾಗ ನಮಗೆ ಎಲ್ಲೆಲ್ಲಿ ಏನೇನು ಟ್ರೇಡ್ ಇತ್ತು ಅನ್ನೋದನ್ನು ಈ ಟಫೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಟ್ರೇಡ್ಸ್ಗಳ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಮಾರ್ಕೆಟಲ್ಲಿ ಲೈಕ್ ಲಾಸ್ಟ್ ಒಂದು 5-6 ದಿನಕ್ಕೆ ಹೋಗೋಣ, ತುಂಬ ಹಿಂದಕ್ಕೆ ಹೋಗೋದು ಬೇಡ. ಸೊ ಏನಕ್ಕೆ ಅಂದರೆ, ಸೊ ಮಾರ್ಕೆಟಲ್ಲಿ ಲೈಕ್ ದಿಸ್ ವಾಸ್ ದ ಡೇ ಈಸಿಯೆಸ್ಟ್ ಡೇ ಬಿಕಾಸ್ ಮಾರ್ಕೆಟು ಟ್ರೆಂಡ್ ಸೈಡಿಗೆ ಗ್ಯಾಪ್ ಅಪ್ ಆಗಿತ್ತು, ಲೈಕ್ ಬ್ರೇಕ್ಔಟ್ ಆಗ್ತಿತ್ತು, ಡೆಫಿನೆಟಾಗಿ ಮೂವ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಈ ದಿನ ಮಾರ್ಕೆಟು ಲೈಕ್ ಅಪ್ ಸೈಡೆಡ್ ಟ್ರೆಂಡು, ದಿಸ್ ಇಸ್ ದ ಪುಲ್ ಬ್ಯಾಕು. ಸೊ ಓಕೆ, ಮಾರ್ಕೆಟು ಈ ಡೆಫಿನೆಟಾಗಿ ಇಲ್ಲಿಂದ ಅಪ್ ಸೈಡ್ ಹೋಗುತ್ತೆ ಅನ್ನೋದು ಒಂದು ಐಡಿಯಾ ಇತ್ತು. ಅವತ್ತು ಕೂಡ ಈಸಿ ಟ್ರೇಡ್ಸು, ಓಕೆನಾ? ಸೊ ಅವತ್ತು ನಾನು ಈಸಿ ಟ್ರೇಡ್ ಮಾಡಿದ್ದೀನಿ. ಅದರ ನೆಕ್ಸ್ಟ್ ಡೇ ಏನು, ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸ್ಟಿಲ್ ಟ್ರೆಂಡ್ ಬುಲ್ಲಿಶ್ ಇದೆ. ಸೊ 24,000ದಿಂದ ಕೆಳಗಡೆ ಓಪನ್ ಆದ್ರೂ ನಾನು ಅಂದ್ಕೊಂಡಿದ್ದೆ ಮಾರ್ಕೆಟ್ ಸಪೋಸ್ ಏನಾದರೂ ಅಗೇನ್ ಗ್ಯಾಪ್ ಅಪ್ ಆದರೆ ಟ್ರೆಂಡ್ ಸೈಡ್ ಬ್ರೇಕ್ಔಟ್ ಆಗುತ್ತೆ, ಟ್ರೆಂಡ್ ಸೈಡ್ ಕಡೆಗೆ ಮ್ಯಾಕ್ಸಿಮಮ್ ಟ್ರೇಡ್ಸ್ನ ಮಾಡೋಣ ಅಂತ. ಬಟ್ ಅವತ್ತಿನ ದಿನ ಏನು ಮಾಡ್ತು, ಮಾರ್ಕೆಟು ಮೊದಲು 15 ನಿಮಿಷದಲ್ಲೇ 100 ಪಾಯಿಂಟ್ ಬಿತ್ತು. ಸೊ ಈ ಥರ ಮೊದಲು 15 ನಿಮಿಷದಲ್ಲೇ ಫಾಸ್ಟ್ 100 ಪಾಯಿಂಟ್ ಕೊಟ್ಟಾಗ ಏನಾಗುತ್ತೆ, ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟು ಯೂ ಟರ್ನ್ ಮಾಡೋದಿಲ್ಲ, ಫುಲ್ ಬ್ಯಾಕಲ್ಲಿ ಸೈಡ್ ವೇಸ್ ಆಗಿ ಕೆಳಗಡೆನೆ ಬರುತ್ತೆ ಅಂತ. ಸೊ ಅಫ್ಕೋರ್ಸ್ ಅವತ್ತಿನ ದಿನ ಈಸಿ ಟ್ರೇಡು ಮುಗಿಸ್ತೆ, ಡನ್ ಫಾರ್ ದ ಡೇ. ಸೊ ಇದರಲ್ಲಿ ಈ ದಿನ ನೋಡೋದಾದರೆ ಮಾರ್ಕೆಟ್ ಓಪನ್ ಫ್ಲಾಟಿಶು, ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಿದೆ. ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ಮಾರ್ಕೆಟ್ ಏನು ಮಾಡ್ತಿದೆ ಅಂತ. ದಿಸ್ ಇಸ್ ದ ಲೈಕ್ ಕಂಟಿನ್ಯೂಸ್ ಮೇಲೆ ಹೋಗ್ತಿದೆ. ಬಟ್ ಏನಂದರೆ ಮಾರ್ಕೆಟ್ ಮೇಲೆ ಹೋಗ್ತಿದ್ರು ಪ್ರೀಮಿಯಮ್ ಸ್ಮಾಲ್ ಇರಲ್ಲ, ಪ್ರೀಮಿಯಮ್ ಚೆನ್ನಾಗಿತ್ತು. ಸೊ ಇಲ್ಲೇ ನಾನು ಒಂದು ಟ್ರೇಡ್ನ ಎತ್ಕೊಂಡಿದ್ದೆ, ಮಾರ್ಕೆಟಲ್ಲಿ ಚಲೋ ಒಂದು ಪ್ರಾಫಿಟ್ ಆಯಿತು, ಮುಗಿಸ್ದೆ. ಅದ್ರ ನೆಕ್ಸ್ಟ್ ಡೇ ಮಾರ್ಕೆಟ್ ಏನು ಮಾಡ್ತಿದೆ ಅನ್ನೋದು ಕೂಡ ಅರ್ಥ ಆಗಲಿಲ್ಲ ನನಗೆ. ಸೊ ಐ ಟುಕ್ ಇಟ್ ಆಫ್ SL ಟು ಲೈಕ್ ಆಲ್ಮೋಸ್ಟು ನಂದು ದಿನದ SL ಏನಿದೆ, ಐ ಟುಕ್ SLAR. ರೀಸನ್ ಇಷ್ಟೇ, ಮಾರ್ಕೆಟು ಲಾಸ್ಟ್ 2 ಸ್ವಿಂಗ್ಸ್ನ ಬ್ರೇಕ್ಔಟ್ ಕೂಡ ಮಾಡಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಟ್ ಮಾರ್ಕೆಟ್ 2 ಸ್ವಿಂಗ್ಸ್ನ ಬ್ರೇಕ್ಔಟ್ ಮಾಡಿದೆ. ನನ್ನ ಮೈಂಡಲ್ಲಿ ಇದ್ದಿದ್ದು ಮಾರ್ಕೆಟ್ ಈ ಥರ ಅಪ್ ಸೈಡೆಡು ವಿ ಶೇಪ್ ಡೌನ್ ಸೈಡೆಡ್ ನನ್ನ ಮೈಂಡಲ್ಲಿರಲ್ಲ. ನನ್ನ ಮೈಂಡಲ್ಲಿ ಇದ್ದಿದ್ದು ವೆರಿ ಮಚ್ ಕ್ಲಿಯರ್, ಅದು ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಸ್ವಲ್ಪ ಹೊತ್ತು 1 or 2 ಕ್ಯಾಂಡಲ್ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಅಪ್ ಸೈಡ್ ಹೋಗೋಣ ಅಂತ. ಸೊ ಅವತ್ತಿನ ಮಿಸ್ಟೇಕು ನಾನು ಇಲ್ಲಿಂದ ಟ್ರೇಡ್ ಅಪ್ ಸೈಡ್ಗೆ ಹೋಗುತ್ತೆ ಅಗೇನ್ ಅಂತ ತೊಗೊಂಡಿದ್ದು. ದಟ್ಸ್ ಓಕೆನಾ? ಸೊ 3-4 ದಿನ ಮಾರ್ಕೆಟ್ ಈಸಿ ಇತ್ತು. ಅದಾದಮೇಲೆ ವೆರಿ ನೆಕ್ಸ್ಟ್ ಡೇ ದಿಸ್ ವಾಸ್ ದ ಈಸಿಯೆಸ್ಟ್ ಡೇ ಬಿಕಾಸ್ ಮಾರ್ಕೆಟು ಗ್ಯಾಪ್ ಅಪ್ ಇದೆ, ಟ್ರೆಂಡ್ ಸೈಡ್ ಇದೆ, ಈಸಿಯೆಸ್ಟ್ ಡೇ. ಅದ್ರ ನೆಕ್ಸ್ಟ್ ಡೇ ಮಾರ್ಕೆಟಲ್ಲಿ ನಿಮಗೆ ಲೈಕ್ ಇಲ್ಲೂ ಅಷ್ಟೇ ಈಸಿಯೆಸ್ಟ್ ಡೇ, ಮಾರ್ಕೆಟು ಆಲ್ಮೋಸ್ಟ್ ಡನ್, ವೆರಿ ಗುಡ್ ಮೂಮೆಂಟು. ಸೊ ನಮಗಿಲ್ಲೂ ಕೂಡ ಈಸಿಯೆಸ್ಟ್ ಡೇ ಟ್ರೇಡು ಸಿಕ್ತಿತ್ತು. ಅದ್ರ ನೆಕ್ಸ್ಟ್ ಡೇಲಿ ಸೊ ಇಲ್ಲಿ ನಾನು ಅವತ್ತು ಆ್ಯಕ್ಚುಲಿ ಟ್ರೇಡ್ ಈಸಿ ಇತ್ತು, ನಾನು ಟ್ರೇಡ್ ಮಾಡ್ಲಿಕ್ಕೆ ನಾನೇ ಇರಲಿಲ್ಲ. ಸೊ ಅದ್ರ ನೆಕ್ಸ್ಟ್ ಡೇ ಮಾರ್ಕೆಟು ಆರಾಮ್ಸೆ ಗ್ಯಾಪ್ ಅಪ್ ಕೊಟ್ಟಿತ್ತು, ವೆರಿ ಈಸಿ ಡೇ, ಡನ್ ಫಾರ್ ದ ಡೇ. ಸೊ ಆ ಟ್ರೆಂಡ್ ಸೈಡ್ಗಳಿಗೆ ನಿಮಗೆ ಅದನ್ನೇ ಹೇಳ್ತಿರೋದು. ಅದ್ರ ನೆಕ್ಸ್ಟ್ ಡೇ ಐ ಜಸ್ಟ್ ಟ್ರೇಡೆಡ್ ಎಕ್ಸಾಕ್ಟ್ಲಿ, ನಾನು ಟ್ರೆಂಡ್ಸ್ ಫೇವರಾಗಿ ಟ್ರೇಡ್ ಮಾಡ್ತಿದ್ದೆ, ಇದೇ ಥರ W ಪ್ಯಾಟ್ರನ್ನು. ಸೊ ಇವತ್ತು ಕೂಡ ಎಕ್ಸಾಕ್ಟಾಗಿ ಸೇಮ್ ನಾನು ಇಲ್ಲಿ ಇದೇ W ಪ್ಯಾಟ್ರನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ. ಸೊ ಸೇಮ್ ಕೈಂಡ್ ಆಫ್ ದ ಮಾರ್ಕೆಟ್ ಮೇಕ್ಸ್ W, ದೆನ್ ಐ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಅಂತ. ಸೊ ಐ ಆಮ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ M ಪ್ಯಾಟ್ರನ್ ಹಿಯರ್. ಸೊ M ಪ್ಯಾಟ್ರನ್ ನನಗೆ ಬಂದಿದೆಯಾ? ಬಂದಿಲ್ಲ. ಸೊ ಇವಾಗ ನನಗೆ M ಪ್ಯಾಟ್ರನ್ ಬಂದಿಲ್ಲ ಅಂದರೆ ಮತ್ತೆ ಬರ್ಬೋದಾ? ಬರೋ ಚಾನ್ಸಸ್ ಇದೆಯಾ? ಅಫ್ಕೋರ್ಸ್ ಇದ್ರೂ ಇರ್ಬೋದು. ಇನ್ನೂ 11 ಗಂಟೆ, ಐ ವಿಲ್ ವೆಯ್ಟ್ ಫಾರ್ ಅನದರ್ 1 hour ವೆಯ್ಟ್ ಮಾಡ್ತೀನಿ, ನಾನು ಇಲ್ಲ ಅಂತಲ್ಲ. ಬಟ್ ಮಾರ್ಕೆಟ್ ಬರೋಲ್ಲ ಅಂತ ಗೊತ್ತಾದರೆ ಫೈಟ್ ಮಾಡೋಕ್ಕೆ ಯಾಕೆ ಮಾಡಬೇಕು? ಒಂದು ಪ್ರೀಮಿಯಮ್ಸ್ ಫಾಸ್ಟಾಗಿ ಮೂವ್ ಆಗ್ತಿಲ್ಲ, ಪ್ರೀಮಿಯಮ್ಸ್ ವಾಲಟೈಲ್ ಆಗಿರೋದ್ರಿಂದ ವಿಕ್ಸ್ ಕೂಲ್ ಆಫ್ ಆಗ್ತಿದೆ, ಪ್ರೀಮಿಯಮ್ಸ್ ಫಾಸ್ಟ್ ಮೂವ್ ಆಗ್ತಿಲ್ಲ. ಸೊ ಆ ಥರ ಇದ್ದಾಗ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ? ದಿಸ್ ಈಸ್ ರಾಂಗ್ ಪ್ಲೇಸ್, ರೈಟ್? ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಒನ್, ಬೆಟರ್ ಅವಾಯ್ಡ್ ಟ್ರೇಡಿಂಗ್. ಸೊ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿದರೆ ಇನ್ನೂ ಮಚ್ ಬೆಟರ್ ಅನ್ನಿಸ್ತು ನನಗೆ. ಸೊ ಅದಕ್ಕೇ ನಾನು ಇಲ್ಲಿ ಟ್ರೇಡ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ರೀಸನ್ನು. ಸೊ ಇದು ನಿಮಗೆ ಲಾಜಿಕ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ದಿನವೂ ಫೈಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮಾರ್ಕೆಟ್ ಏನು ಮಾಡಿರುತ್ತೆ ಪ್ರೀವಿಯಸ್ ಸೆಷನ್ಸಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದೊಡ್ಡ ಕ್ಯಾಂಡಲ್ ಮಾರ್ಕೆಟ್, ಈಗ ನಮ್ಮದು ಹೈಯರ್ ಟೈಮ್ ಫ್ರೇಮ್ಸಲ್ಲಿ ನೋಡೋದಾದ್ರೂ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ ಅಂದಮೇಲೆ ಮಾರ್ಕೆಟಲ್ಲಿ ಬುಲ್ಲಿಶ್ ಆಗಬೇಕು ಅಂದ್ರೂ ಮಾರ್ಕೆಟು 1 or 2 days ವೆಯ್ಟ್ ಮಾಡಿ ಬ್ರೇಕ್ಔಟ್ ಆಗಬೇಕು, ಇಲ್ಲ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಆಗಬೇಕು ಮಾರ್ಕೆಟ್. ಸೊ ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಆಗಿದ್ರೆ ಐ ಅಗ್ರಿ ಮಾರ್ಕೆಟ್ ವಿಲ್ ಗೋ ಬುಲ್ಲಿಶ್ ಅಂತ. ಸೊ ಮಾರ್ಕೆಟ್ ಏನು ಮಾಡಿದೆ, ಇಮಿಡಿಯೇಟಾಗಿ ಗ್ಯಾಪ್ ಅಪ್ ಆಗಿದೆಯಾ? ಇಲ್ಲ. ಮಾರ್ಕೆಟ್ ಓಪನಿಂಗ್ ಸ್ಮಾಲ್ ಗ್ಯಾಪ್ ಅಪ್, ಬಟ್ ಸ್ಟಿಲ್ ಸಸ್ಟೈನ್ ಆಗ್ಲಿಕ್ಕೆ ನೋಡ್ತಾ ಇದೆ. ನಮ್ಗೆ ಆ್ಯಕ್ಚುಲಾಗಿ ಲೈಕ್ ಸ್ಟ್ರಾಟಜಿ ನಂಬರ್, ಇವತ್ತಿಂದು ಸ್ಟ್ರಾಟಜಿನ ಹೇಳ್ಬಿಡ್ತೀನಿ ಕೇಳಿ. ಆಲ್ಮೋಸ್ಟ್ ದಿಸ್ ಸ್ಟ್ರಾಟಜಿ ಕಮ್ಸ್ ಅಂಡರ್ ನಮ್ಮದು 7 and 8 ಈ ಸ್ಟ್ರಾಟಜೀಸ್ ಬರುತ್ತೆ. ಬಟ್ ನಾನು ಅಂದರೆ ಲೈಕ್ ಬಿಗ್ ಕ್ಯಾಂಡಲ್ ವಿತ್ ಸ್ಮಾಲ್ ಕ್ಯಾಂಡಲ್ ಇದರಲ್ಲಿ. ಸೊ ಹಾಗಾಗಿನೇ ನಾನು ಇವತ್ತು ಟ್ರೇಡ್ ಮಾಡ್ತಿಲ್ಲ, ಬಿಕಾಸ್ ಮಾರ್ಕೆಟ್ ಅಂಡರ್ ದಿ ಬಿಗ್ ಕ್ಯಾಂಡಲ್ ಒಳಗಡೆ ಇದೆ. ಸೊ ದೊಡ್ಡ ಕ್ಯಾಂಡಲ್ ಒಳಗಡೆನೇ ಮಾರ್ಕೆಟ್ ಇನ್ನೂ ಟ್ರೇಡ್ ಮಾಡ್ತಿದೆ. ಅದೇ ನಿಮಗೆ ದೊಡ್ಡ ಕ್ಯಾಂಡಲ್ ನಿಯರೆಸ್ಟ್ ಬ್ರೇಕ್ ಡೌನಲ್ಲೋ ಇಲ್ಲ ಮಾರ್ಕೆಟು ದೊಡ್ಡ ಕ್ಯಾಂಡಲ್ ನಿಯರೆಸ್ಟ್ ಬ್ರೇಕ್ಔಟಲ್ಲೋ ಟ್ರೇಡ್ ಮಾಡ್ತಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಟ್ರೇಡ್ನ ಬಿಡ್ತಿರಲ್ಲ ಇವತ್ತು. ಐ ವಿಲ್ ಡನ್ ಫಾರ್ ದ ಡೇ.
ಓಕೆನಾ. ಸೊ ದಿಸ್ ವಾಸ್ ದ ಲಾಜಿಕ್. ಅದಕ್ಕೇ ನಾನು ಇವತ್ತು ಇದು ಮಾಡ್ತಿಲ್ಲ. ಹೋಪ್ ನನಗೆ ಗೊತ್ತು ಇವತ್ತು ತುಂಬ ಜನ ಕೈ ಸುಟ್ಕೊಂಡಿರ್ತೀರ ಟ್ರೇಡ್ ಮಾಡಬೇಕಾದ್ರೆ. ಅದಕ್ಕೇ ನಾನು ನಿಮಗೆ ಈ ಲಾಜಿಕ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು. ಕೈ ಸುಟ್ಕೋಬೇಡಿ ಯಾವತ್ತೂ. ಸೊ ಸ್ಮಾರ್ಟಾಗಿ ಥಿಂಕ್ ಮಾಡಿ. ಮಾರ್ಕೆಟು ಇರುತ್ತೆ, ನೀವು ಮಾರ್ಕೆಟಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟು. ಸ್ಮಾರ್ಟಾಗಿ ಥಿಂಕ್ ಮಾಡಿ, ಎವ್ರಿಥಿಂಗ್ ಪಾಸಿಬಲ್. ಓಕೆನಾ. ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅದೇ ಈ ಇಶ್ಯೂಸು ನಿಮಗೆ ಫಾರೆಕ್ಸ್ ಟ್ರೇಡಿಂಗಲ್ಲಿ ಇಷ್ಟು ಇಶ್ಯೂಸ್ ಬರೋದಿಲ್ಲ. ಬಟ್ ಫಾರೆಕ್ಸ್ ಟ್ರೇಡಿಂಗ್ ಏನಾಗುತ್ತೆ, 24 ಅವರ್ಸ್ ಆದ್ದರಿಂದ ನೀವು ಮಾರ್ಕೆಟಲ್ಲಿ ತುಂಬ ಟೈಮ್ ಮಾರ್ಕೆಟಿಗೆ ಕೊಡಬೇಕಾಗತ್ತೆ. ಮಾರ್ಕೆಟಲ್ಲಿ ತುಂಬ ಹೊತ್ತು ಕೂರಬೇಕು, ತುಂಬ ಹೊತ್ತು ಥಿಂಗ್ಸ್ಗಳನ್ನ ನೋಡಬೇಕು, ಯಾವಾಗ ಟ್ರೇಡ್ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಬೇಕು. ಸೊ ಆ ಥರ ಇದ್ದಾಗ ಮಾತ್ರ ಫಾರೆಕ್ಸಲ್ಲಿ ನಿಮಗೆ ಸಸ್ಟೈನ್ ಆಗ್ಬೋದು. ಇಂಡಿಯನ್ ಮಾರ್ಕೆಟಲ್ಲಿ ಬೆಳಗ್ಗೆ ಓಪನ್ ಆಯಿತು 3 ಗಂಟೆಗೆ ಮುಗೀತು ಅಂದಾಗ ನೀವು ಸ್ಮಾರ್ಟಾಗಿರಬೇಕು. ಮಾರ್ಕೆಟಲ್ಲಿ ನಮಗೆ ಟ್ರೇಡ್ ಸಿಗುತ್ತಾ ಇಲ್ವಾ ಅಂತ. ತುಂಬ ಜನ ಒಂದು 2-3 ಮೆಸೇಜ್ಗಳನ್ನ ನೋಡಿದೆ ನಾನಿವಾಗ. ದೇ ಟುಕ್ ಅ ಟ್ರೇಡ್ ಫ್ರಮ್ ಹಿಯರ್. ಸೊ ಅವರು ಮೆಸೇಜ್ ಹಾಕಿದ್ದಾರೆ, ಸರ್ ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡು ವಿ ಡನ್ ಅ ಪ್ರಾಫಿಟ್ ಹಿಯರ್ ಅಂತ. ಅಫ್ಕೋರ್ಸ್ ಪ್ರಾಫಿಟ್ ಮಾಡಿದರೆ ಹ್ಯಾಪಿ, ಬಟ್ ಲಾಜಿಕ್ ಇಟ್ಕೊಂಡು ಪ್ರಾಫಿಟ್ ಮಾಡಿ ಅಷ್ಟೇ. ವಿತೌಟ್ ಲಾಜಿಕ್ ಟ್ರೇಡ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು.